ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ಈಗಾಗಲೇ ಸುಮಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಏನು ಭಾಳಷ್ಟು ಗೊಂದಲ ಇತ್ತು. ಅಲ್ಲಿನ ಹೆಣ್ಣು ಮಕ್ಕಳಿಗೆ ಭಾಳಷ್ಟು ಭಯವನ್ನಿತ್ತು. ಈಗಾಗಲೇ ಧರ್ಮಸ್ಥಳದಲ್ಲಿ ಸೌಜನ್ಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸೋದರಲ್ಲಿ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗಿತ್ತು. ಆದರೆ ಇವತ್ತು ಪೊಲೀಸರಿಗೆ ಒಬ್ಬ ವ್ಯಕ್ತಿ ನೂರಾರು ಶವಗಳನ್ನು ನಾನು ಊತಾಕಿದ್ದೀನಿ, ಧರ್ಮಸ್ಥಳದಲ್ಲಿ ಎಷ್ಟೋ ಜನರನ್ನು ನಾನು ಕೊಲೆ ಮಾಡಿದ್ದೀನಿ ಅಂತಂದು ತನ್ನೆಂದು ಸ್ವಯಂ ಹೇಳಿಕೆಯನ್ನು ಕೊಟ್ಟು ಇವತ್ತು ಬಂಧನೆ ಆಗಿದ್ದಾನೆ. ಹಾಗಾಗಿ ಇವತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಏನು ಧರ್ಮಸ್ಥಳದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಭಯದಿಂದ ವಾತಾವರಣ ಸೃಷ್ಟಿಯಾಗಿತ್ತು. ಈಗಾಗಲೇ ಮೊನ್ನೆ ತಾನೇ ಏನು ಪೊಲೀಸರಿಗೆ ನಾನು ನೂರಾರು ಶವಗಳನ್ನು ಊತಾಕಿದ್ದೀನಿ ಅಂತ ಹೇಳಿದ ನಂತರ ಎಷ್ಟು ಹೆಣ್ಣು ಮಕ್ಕಳಿಗೆ, ಅಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಗಟ್ಟಿ ಧೈರ್ಯ ಬಂದಿದೆ. ಈಗಾಗಲೇ ಸುಮಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳನ್ನು ಮಾಡಿರ್ತಕ್ಕಂಥವ್ರು ಯಾರು ಅಂತ ಭಾಳಷ್ಟು ದೊಡ್ಡ ತಲೆನೋವಾಗಿತ್ತು. ಅಲ್ಲೇನು ಧರ್ಮಸ್ಥಳದಲ್ಲಿರ್ತಕ್ಕಂಥ ಪೀಠಾಧೀಶಿ ಮಾಡಿದ್ದಾನೆ ಅಂತ ಕೆಲವರ ಹೇಳಿಕೆಗಳು, ಹಾಗೂ ಕೆಲವರು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಭಾಳಷ್ಟು ಗೊಂದಲದಿಂದ ಪ್ರಭಾವಿಗಳನ್ನು ಬಂಧನೆ ಮಾಡದೆ ಪ್ರಭಾವಿಗಳ ಕೈ ಚಳಕ ಇದೆವಂತೂ ಬರೇ ಗೊಂದಲ ಇತ್ತು. ಆದರೆ ಇವತ್ತು ಧರ್ಮಸ್ಥಳದಲ್ಲಿ ನಾನು ನೂರಾರು ಶವಗಳನ್ನು ಊತಾಕಿದ್ದೀನಿ ಅಂತ ಹೇಳಿಕೆ ಕೊಟ್ಟು ಈಗಾಗಲೇ ಬಂಧನೆ ಆಗಿದ್ದಾನೆ. ನೋಡಿ ಸ್ನೇಹಿತರೆ, ಇದರಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥದ್ದು ವಿಷಯ ಏನಂದರೆ, ಯಾರು ಎಷ್ಟೇ ತಪ್ಪು ಮಾಡಲಿ ಎಷ್ಟು ದಿನ ಕಣ್ಮರೆಯಾಗಿ ಇರೋಕ್ಕೆ ಸಾಧ್ಯವಿಲ್ಲ. ಯಾಕಂತೇಳು ಕೆಟ್ಟದ್ದು ಭಾಳಷ್ಟು ದಿನ ಅದು ಈ ಭೂಮಿ ಮೇಲೆ ನಿಲ್ಲೋಕ್ಕಾಗೋದಿಲ್ಲ. ಒಂದಾನೊಂದು ದಿನ ಹೊರಗೆ ಬರುತ್ತದೆ. ಒಂದಾನೊಂದು ದಿನ ತಪ್ಪು ಮಾಡಿರ್ತಕ್ಕಂಥ ಅಪರಾಧಿಗಳು ಬಂಧನ ಆಗೇ ಆಗ್ತಾರೆ. ಯಾಕಂತೇಳು ಈ ನೆಲದ ಸಂಸ್ಕೃತಿ, ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ನಾನು ಏನು ತಪ್ಪು ಮಾಡಿಲ್ಲ ಅಂತ ಅಂದುಕೊಂಡು ಮುಸುಗಿನಲ್ಲಿದ್ದು ಎಷ್ಟೋ ತಪ್ಪು ಮಾಡಿರ್ತಕ್ಕಂಥ ಜನಗಳು ಇವತ್ತು ನನಗೇನಾಗೋಲ್ಲ, ನಾನು ಮಾಡಿಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ತಪ್ಪು ಮಾಡಿ ಸಹ ಸಮರ್ಥಿಸ್ಕೊಂಥ ವ್ಯಕ್ತಿಗಳೇ, ನಿಮಗೆ ಒಂದಾನೊಂದು ದಿನ ತಪ್ಪಿಗೆ ಶಿಕ್ಷೆ ಆಗ್ತದೆ, ಎಚ್ಚರಿಕೆಯಾಗಿರಿ. ಈಗ ನೋಡಿ, ಧರ್ಮಸ್ಥಳದಲ್ಲಿ ಎಷ್ಟೋ ವರ್ಷಗಳಿಂದ ಏನು ನಮ್ಮ ತಂದೆಯಾಗಿರ್ತಕ್ಕಂಥ ಸಹೋದರಿನ ಅತ್ಯಾಚಾರ ಮಾಡಿ ಅಮಾನಿಕೆಯ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಈಗಾಗಲೇ ತಾನೇ ನೂರಾರು ಶವಗಳನ್ನು ಊತಾಕಿದ್ದೀನಿ ಅಂತ ಕಸ್ಟಡಿಯಲ್ಲಿ ಬಂಧನ ಆಗಿದ್ದಾನೆ. ಈ ಒಂದು ಬಂಧನ ಆಗಿರ್ತಕ್ಕಂಥ ಆ ವ್ಯಕ್ತಿಯನ್ನು ದಯವಿಟ್ಟು ನಿಮ್ಮಲ್ಲಿ ಏನಾದರೂ ನೂರಾರು ಶವಗಳನ್ನು ಊತಾಕಿರ್ತಕ್ಕಂಥ ವ್ಯಕ್ತಿಗಳನ್ನು ಸಮರ್ಥಿಸಿಕೊಂಡು ಅವ್ರನ್ನ ಉಳಿಸ್ಬೇಕನ್ನೋ ಒಂದು ವ್ಯಕ್ತಿಗಳಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ವಧರ್ಮ ಸಮಾಜ ಸೇವಕನಾಗಿರೋ ಹನುಮಂತ ಕೋಟೆ ಯಾವುದೇ ಕಾರಣಕ್ಕೂ ಈ ಪಾಪಿಗಳನ್ನು, ಏನು ಈ ಒಂದು ನೂರಾರು ಶವಗಳಿಗೆ ಕಾರಣಭೂತರಾಗಿರ್ತಕ್ಕಂಥ ಆ ವ್ಯಕ್ತಿಗಳನ್ನು ಸಾವಿರಾರು ಜನಗಳ ಮಧ್ಯದಲ್ಲಿ ಬಂದು ಅವರನ್ನು ನೇಣಾಕಬೇಕು, ಅವರನ್ನು ಕಠಿಣವಾದಂಥ ಶಿಕ್ಷೆಗೆ ಒಳಪಡಿಸಬೇಕು. ಯಾಕೆಂತೇಳು ಎಷ್ಟೋ ಕುಟುಂಬಗಳ ಇವತ್ತು ಕಣ್ಣೀರಿನ ಸ್ಥಿತಿಯಲ್ಲಿ ತಂದಿರತಕ್ಕಂಥ ಯಾವ ವ್ಯಕ್ತಿ ಈ ಒಂದು ಕೃತ್ಯಕ್ಕೆ ಮಾಡೋದಕ್ಕೆ ಪ್ರಚೋದನೆ ನೀಡಿದ್ದಾನೆ, ಆ ವ್ಯಕ್ತಿಯನ್ನು ಸಾವಿರಾರು ಜನಗಳ ಮಧ್ಯದಲ್ಲಿ ಆ ವ್ಯಕ್ತಿಯನ್ನು ಭಾಳಷ್ಟು ಜನರಿಗೆ ಮುಂದೊಮ್ಮೆ ಈ ರೀತಿ ನಾವು ಮಾಡಿಕೊಡ್ದು ಅನ್ನೋಂಥ ಭಯ ಉಂಟಾಗುವ ರೀತಿಯಲ್ಲಿ ಯಾರು ಪ್ರಚೋದನೆ ಕಡೆ ಮಾಡಿ ಈ ಕೃತ್ಯವನ್ನು ಮಾಡಿಸಿರ್ತಕ್ಕಂಥ ಆರೋಪಿಯನ್ನು ದಯವಿಟ್ಟು ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಯಾರು ನೂರಾರು ಕೊಲೆಗಳಿಗೆ ಪ್ರಚೋದನೆ ನೀಡಿರ್ತಕ್ಕಂಥ ವ್ಯಕ್ತಿಗಳನ್ನು ಏನು ಸೌದಿ ಅರಬ್ಗಳಲ್ಲಿ ಯಾವ ರೀತಿ ಸಾವಿರಾರು ಜನಗಳ ಮಧ್ಯದಲ್ಲಿ ತಂದು ಅವ್ರನ್ನ ನೇಣಾಕಿ ಅವ್ರನ್ನ ಸಾಯಿಸ್ತಾರೋ ಅದೇ ರೀತಿ ಸಾಯಿಸಬೇಕು, ನರಳಿ ಅವ್ರನ್ನ ಕೊಲ್ಲಬೇಕು. ಎಷ್ಟೋ ಕುಟುಂಬಗಳನ್ನು
ಕಣ್ಣೀರಿನಲ್ಲಿ ಇವತ್ತಿಗೂ ಸಹ ಆ ಧರ್ಮಸ್ಥಳದಲ್ಲಿ ಎಷ್ಟೋ ಜನರು ಭಯದಿಂದ ಬದುಕುವಂಥ ಆ ಧರ್ಮಸ್ಥಳದ ಜನರು ಇವತ್ತು ಭಾಳಷ್ಟು ಅವರಿಗೊಂದು ಧೈರ್ಯ ಸಿಕ್ಕಾಗಿದೆ. ನಾನೇ 100 ಕೊಲೆಗಳನ್ನು ಹೂತಾಕಿದ್ದೀನಿ ಅಂತ ಏನು ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ, ಅವನ ಮೂಲಕ ಯಾರು ನಿನಗೆ ಪ್ರಚೋದನೆ ಮಾಡಿದ್ದಾರೆ, ಯಾರು ನಿನಗೆ ಕೊಲೆಗಳನ್ನು ಮಾಡುವಂಥ ಕುಮ್ಮಕ್ಕು ನೀಡಿದ್ದಾರೆ ಅಂತ ಅವರಲ್ಲಿ ಅವನ ಮೂಲಕ ನೀವು ಕ್ರೋಢೀಕರಣ ಮಾಡಿ, ಯಾರು ಪ್ರಚೋದನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವು ಕರ್ನಾಟಕ ಸರ್ಕಾರದ ಸನ್ಮಾನಿಸಿ ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯವರೇ ದಯವಿಟ್ಟು ಸೌದಿ ಅರೇಬಿಯಾಗಳಲ್ಲಿ ಯಾವ ರೀತಿ ಅವ್ರನ್ನ ಸಾವಿರಾರು ಜನಗಳ ಮಧ್ಯದಲ್ಲಿ ಅಲ್ಲಿ ನೇಣಾಕೋದು ಕೊಲ್ಲೋದಾಗಲಿ ಇಲ್ಲ ಶೂಟ್ ಆರ್ಡರ್ ಮಾಡೋದಾಗಲಿ ಈ ರೀತಿ ಮಾಡ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಈ 100 ಕೊಲೆಗಳಿಗೆ ಕಾರಣಭೂತರಾಗಿರ್ತಕ್ಕಂಥ ಏನು ಆರೋಪಿಗಳನ್ನು ಸಾವಿರಾರು ಜನಗಳ ಮಧ್ಯದಲ್ಲಿ ಅವ್ರನ್ನ ಶಿಕ್ಷಿಸಬೇಕೆಂದು ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಹೃದಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ. ಜೈ ಭೀಮ್.